ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವ್ಯಾವಹಾರಿಕ ದೃಷ್ಟಿಯಿಂದ ಹಣದ ದೃಷ್ಟಿಯಿಂದ ಜಗಳ ಆಗೋದಕ್ಕೆ ಅವಕಾಶ ಇದೆ. ವ್ಯವಹಾರದಲ್ಲಿ ಏನೋ ಕಿರಿಕಿರಿ ಆಗುತ್ತೆ, ನಿಮಗೆ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ವಾತಾವರಣ ಬರುತ್ತೆ, ಮಾತಿನಲ್ಲಿ ಜನ ನಿಮ್ಮನ್ನು ಕೆರಳಿಸ್ತಾರೆ, ಹಣಕಾಸಿನ ವಿಚಾರದಲ್ಲಿ ಏನೋ ಲೆಕ್ಕಾಚಾರದಲ್ಲಿ ವ್ಯತ್ಯಾಸವಾಗುತ್ತೆ, ಅಥವಾ ನಾನು ಕೊಡೋದೇ ಇಷ್ಟು ಅಂತಕ್ಕಂತಹ ವಾದ ನಿಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಜಗಳಕ್ಕೆ ಅವಕಾಶಗಳಿದೆ. ಆದರೆ ಜಗಳವನ್ನು ಮಾಡ್ತಕ್ಕಂಥದ್ದೇ ಪರಿಹಾರ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಸಮಾಧಾನವಾಗಿ ವ್ಯವಹಾರವನ್ನು ಬಗೆಹರಿಸ್ಕೊಂಡ್ರೆ ಯಾವುದೇ ರೀತಿಯ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾದಂತಹ ಪ್ರಮೇಯ ಬರೋದಿಲ್ಲ. ಜೊತೆಗೆ ಸಮಾಧಾನವಾಗಿ ನಿಮಗೇನು ಬರಬೇಕೋ ಅದನ್ನು ಪಡ್ಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆಯ ಲಕ್ಷಣವಾಗುತ್ತೆ. ಕಾಪಾಡಿಕೊಂಡಿದ್ದಂತಹ ಜನಮನ್ನಣೆಯೂ ಕೂಡ ಹಾಳಾಗುವಂಥದ್ದು. ಏನೋ ಗೌರವವನ್ನು ಉಳಿಸ್ಕೊಂಡಿರ್ತೀರಿ ಸಮಾಜದಲ್ಲಿ, ರಸ್ತೆಯಲ್ಲಿ ನಿಂತು ಜಗಳ ಮಾಡಿದಾಗ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಸಂಬಂಧಪಟ್ಟಂತಹ ವಿಚಾರಕ್ಕೆ ಅವಮಾನವನ್ನು ಎದುರಿಸಬೇಕಾಗತ್ತೆ. ನಿಮ್ಮದೇ ತಪ್ಪು ಅನ್ನುವಂತಹ ಭಾವನೆ, ಆ ನಿರ್ಧಾರ ಸಮಾಜದಲ್ಲಿ ಆದರೆ ಆಗ ಅವಮಾನಕ್ಕೆ ಕಾರಣವಾಗುತ್ತೆ. ಮಕ್ಕಳ ಭವಿಷ್ಯವನ್ನು ಕುರಿತು ಚಿಂತೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಯಾವುದೋ ಒಂದು ಜಗಳ, ಒಂದು ಮಾತು ಎಲ್ಲೆಲ್ಲಿಯವರೆಗೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದಕ್ಕೆ ಇವೆಲ್ಲ ಜ್ವಲಂತ ಸಾಕ್ಷಿಗಳಾಗತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವಮಾನವನ್ನು, ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಸಂಕಷ್ಟ ಎದುರಾಗ್ತಕ್ಕಂತಹ ದಿವಸ. ಸಮಾಜದ ರೀತಿ ನೀತಿಗಳನ್ನು ಆದಷ್ಟು ಪಾಲನೆ ಮಾಡಬೇಕಾದಂತಹ ಕರ್ತವ್ಯ ನಿಮ್ಮ ಮೇಲಿರುತ್ತೆ. ನಾಟಕೀಯವಾಗಿ ನಡ್ಕೊಳ್ಬಾರ್ದು. ವಾಸ್ತವಾಂಶ ಏನಿದೆ ಅದನ್ನು ಮಾತ್ರ ಮುಂದಿಟ್ಟುಕೊಂಡು ನೀವು ವ್ಯವಹರಿಸಬೇಕು ಅನ್ನುವಂಥದ್ದು. ಜೊತೆಗೆ ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೊಳ್ತಕ್ಕಂಥದ್ದು, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತುಗಳನ್ನು, ಸುಳ್ಳುಗಳನ್ನು ನಿಮ್ಮದೇ ಆದಂತಹ ರೀತಿಯಲ್ಲಿ ನಾಟಕೀಯವಾಗಿ ಹೇಳ್ತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು, ಜೊತೆಗೆ ಆರ್ಥಿಕವಾಗಿ ಒಂದಷ್ಟು ಸಬಲರಾಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯೋ ತೃಪ್ತಿಯೋ ನಿಮ್ಮದಾಗುವಂಥದ್ದು. ಆದರೆ ಕೆಲಸದ ಒತ್ತಡ ಮಾತ್ರ ತುಂಬ ಇರತಕ್ಕಂಥದ್ದಾಗತ್ತೆ. ತಾಯಿಯವರಿಗೆ ಆರೋಗ್ಯದ ಸಮಸ್ಯೆ, ಅದನ್ನು ಗಮನಿಸ್ಕೊಳ್ಬೇಕು. ನೀವೂ ಆತಂಕಕ್ಕೊಳಗಾಗ್ತೀರಿ. ಮನೆಯಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಏನು ಆಗಿಬಿಡುತ್ತೋ ಅಂತಕ್ಕಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ಆ ಭಯದಿಂದ ಬೇರೆಲ್ಲ ಕೆಲಸಗಳಲ್ಲಿ ವ್ಯತ್ಯಾಸಗಳಾಗುವಂಥದ್ದಾಗತ್ತೆ. ಸರಿಯಾಗಿ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಬಂಧುಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳವಾಗ್ತಕ್ಕಂತಹ ಪರಿಸ್ಥಿತಿ. ಯಾವುದೋ ಹಳೆ ವಿಚಾರಗಳನ್ನು ತೆಗೆದು ಜಗಳವನ್ನು ಪ್ರಾರಂಭ ಮಾಡ್ತಾರೆ. ನಿಮ್ಮ ಮನಸ್ಸೂ ಕೂಡ ತಡೆಯೋದಿಲ್ಲ, ಕೇಳೋದಿಲ್ಲ. ಮಾತಿಗೆ ಮಾತು ಬೆಳೆಯುತ್ತೆ, ಜಗಳಕ್ಕೆ ಅವಕಾಶ ಇದೆ. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ತಾಳ್ಮೆಯನ್ನು ಕಳ್ಕೊಂಡ್ರೆ ತೊಂದರೆ ಇದೆ ಅಂತಕ್ಕಂಥದ್ದು. ಸುಖವಾದಂತಹ ಭೋಜನ, ಬೇರೆ ಬೇರೆ ಜನರ ಒಡನಾಟ, ಇದೆಲ್ಲದಕ್ಕೂ ಅವಕಾಶ ಇದೆ. ಆದರೆ ಮನಸ್ಸು ಯಾವಾಗ ಮಲಿನವಾಗುತ್ತೆ, ಜಗಳದಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಆಗ ಇದೆಲ್ಲವುದಕ್ಕೂ ಕೂಡ ಏನೋ ಒಂದು ರೀತಿಯ ಮನಸ್ಸಿಲ್ಲದೆ ಇರತಕ್ಕಂತಹ ವಾತಾವರಣವೇ ಅಲ್ಲಿ ಹುಟ್ಟುಕೊಳ್ತಕ್ಕಂಥದ್ದಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಯಾವುದೇ ರೀತಿಯ ಮನಸ್ತಾಪಕ್ಕೆ ಅವಕಾಶಗಳು ಬೇಡ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ವೃತ್ತಿಯ ವೈಷಮ್ಯ ಹೆಚ್ಚಾಗಿ ಕಾಡುವಂಥದ್ದು. ಅಂದರೆ ನೀವು ಯಾವುದೋ ಒಂದು ಕೆಲಸವನ್ನು, ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿದ್ದೀರಿ. ಅದೇ ವೃತ್ತಿ ಬೇರೆಯವರದ್ದೂ ಇರುತ್ತೆ. ಅಲ್ಲಿ ಪರಸ್ಪರವಾಗಿ ಪರಿಚಯ, ಆತ್ಮೀಯತೆ ಇರತಕ್ಕಂಥವರಿಂದಲೇ ಜಗಳಕ್ಕೆ ಅವಕಾಶ ಇದೆ. ಒಬ್ಬರನ್ನು ನೋಡಿ ಮತ್ತೊಬ್ಬರಿಗೆ ಆಗದೇ ಇರತಕ್ಕಂಥದ್ದು. ಇದರಿಂದ ಮನಸ್ಸು ತುಂಬ ಘಾಸಿಗೊಳ್ತಕ್ಕಂಥದ್ದಾಗತ್ತೆ. ಶತ್ರುಬಾಧೆಯಿಂದ ಹತಾಶರಾಗ್ತೀರಿ. ನಿಷ್ಠುರವಾಗಿ ನಿಮ್ಮನ್ನು ನೇರವಾಗಿ ವಿರೋಧ ಮಾಡತಕ್ಕಂಥವರು ಬಹಳ ಕಡಿಮೆ ಇರಬಹುದು. ಆದರೆ ಹಿಂದಿನಿಂದ ವಿರೋಧ ಮಾಡ್ತಕ್ಕಂಥವರ ಪ್ರಭಾವ, ಪರಿಣಾಮ ಹೆಚ್ಚಾಗಿರೋದ್ರಿಂದ ಆ ಪ್ರಮಾಣದಲ್ಲಿ ಆಗ್ತಕ್ಕಂತಹ ತೊಂದರೆಯನ್ನು ತಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಯಾರು ಈ ರೀತಿ ಸಂಚನ್ನು ಮಾಡ್ತಾ ಇದ್ದಾರೆ ಎನ್ನುವುದೇ ಗೊತ್ತಾಗೋದಿಲ್ಲ. ತೊಂದರೆಯನ್ನು ಅನುಭವಿಸಿದ ಮೇಲೆ ಮಾತ್ರ ಅದರ ಅನುಭವವಾಗ್ತಕ್ಕಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಖರ್ಚು ಆದರೂ ಕೂಡ ಅಸಮಾಧಾನ. ಈ ಕೆಲಸಕ್ಕೆ ಅಥವಾ ಈ ವಿಚಾರಕ್ಕೆ ಎಷ್ಟು ಖರ್ಚಾಗುತ್ತೆ ಎನ್ನುವಂಥದ್ದು ಗೊತ್ತಿದೆ ನಿಮಗೆ. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ.
ಖರ್ಚಾದ ನಂತರದಲ್ಲಿ ಇಷ್ಟೊಂದು ಆಯ್ತಾ ಅಂತ ಹೇಳಿ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದರೆ ಉತ್ತಮವಾದಂತಹ ದಿವಸ. ಹಲವಾರು ದಿವಸದಿಂದ ನಾನೊಂದು ಈ ಅವಕಾಶಕ್ಕೆ ಕಾಯ್ತಾ ಇದ್ದೆ ಅಂತ ಹೇಳಿ ಅಂದುಕೊಂಡಿದ್ದರೆ ಅದಕ್ಕೆ ಈ ದಿವಸ ನಿಮಗೆ ಶುಭವಾದಂತಹ ಸಮಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿದ್ಯಾರ್ಥಿಗಳು ಪರಸ್ಪರವಾಗಿ ಜಗಳ ಮಾಡಿಕೊಳ್ತೀರಿ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಉಪಾಧ್ಯಾಯರ ಜೊತೆಯಲ್ಲಿ ಮನಸ್ತಾಪಕ್ಕೆ ಕಾರಣವಾಗುವಂತಹ ಸಂದರ್ಭಗಳು ಹೆಚ್ಚಾಗಿದೆ. ಖಂಡಿತವಾಗಿ ಅದು ಯಾವುದೂ ಬೇಡ. ಓದನ್ನು ಹೊರತಾಗಿ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳು ನಿಮ್ಮಿಂದ ದೂರ ಇದ್ದರೆ ಬಹಳ ಕ್ಷೇಮ ಅಂತ ಹೇಳಬೇಕು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ, ಮನಸ್ಸಿಗೆ ಹಿಡಿಸದೇ ಇರತಕ್ಕಂತಹ ಕೆಲವು ವಾತಾವರಣ ನಿಮ್ಮನ್ನು ಬಂಧಿಸಿದ ಹಾಗೆ ಆಗುವಂಥದ್ದು. ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ. ಮನಸ್ಸಿಗೆ ಯಾವಾಗ ಸಮಾಧಾನ ಇರೋದಿಲ್ಲ, ಶರೀರ ಮತ್ತು ಮನಸ್ಸು ಎರಡೂ ಕೂಡ ನಿಮ್ಮ ಹತೋಟಿಯನ್ನು ಮೀರಿ ಹೋಗ್ತಕ್ಕಂಥದ್ದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ವಿನಾಕಾರಣ ನಿಷ್ಠುರವಾಗ್ತೀರಿ. ಏನು ಕಾರಣ ಇರಬೇಕು ಅಂತ ಹೇಳಿ ಏನಿಲ್ಲ, ಎಲ್ಲರ ಹತ್ರಲ್ಲೂ ಕೂಡ ನೀವು ವಿರೋಧವನ್ನು ಕಟ್ಟಿಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ಸ್ಥಿಮಿತತೆ ಸಮಾಧಾನಗಳು ಇಲ್ಲದೇ ಇದ್ದಾಗ ಯಾವ ಮಾತನ್ನು ಆಡ್ತೀರಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆಗ ನೀವು ಆಡಿದಂತಹ ಮಾತೇ ಬೇರೆ ರೀತಿಯಲ್ಲಿ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಜನ ನಿಮ್ಮನ್ನು ನಿಷ್ಠುರ ಮಾಡ್ತಾರೆ ಎನ್ನುವಂಥದ್ದು. ಮನೆಯಲ್ಲೂ ಕೂಡ ಅಶಾಂತಿಯ ವಾತಾವರಣ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಸುಮ್ಮನೆ ಕೂಗಾಡಿಬಿಡುವಂಥದ್ದು. ಸೂಕ್ಷ್ಮವಾಗಿರತಕ್ಕಂಥವ್ರ ಮೇಲೆ ಅದರ ದುಷ್ಪರಿಣಾಮ ಹೆಚ್ಚಾಗಿ ಆಗ್ತಕ್ಕಂಥದ್ದಾಗತ್ತೆ. ಕೋರ್ಟ್ ಕೇಸ್ಗಳಲ್ಲಿ ವಿಘ್ನವಾಗ್ತಕ್ಕಂತಹ ಸೂಚನೆಗಳು ಬರ್ತಾ ಇದೆ. ಯಾವುದೋ ಒಂದು ನ್ಯಾಯಾಲಯದ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟ ನಿಮ್ಮ ಪರವಾಗಿ ಆಗೋದಿಲ್ಲ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಮನಸ್ಸು ಇನ್ನಷ್ಟು ಕೆಟ್ಟು ಹೋಗುವಂಥದ್ದಾಗತ್ತೆ. ಬೇರೆಯವರನ್ನ ನಂಬಿ ಅನ್ಯಾಯವಾಯಿತು ಅಂತ ಹೇಳಿ ಬಹಳ ಗೋಳಾಡ್ತೀರಿ, ಬೇಸರವನ್ನು ಪಟ್ಟುಕೊಳ್ತೀರಿ. ಆದರೆ ಬೇರೆಯವನ್ನ ನಂಬಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆದರೆ ನಿಮ್ಮದೇ ಆದಂತಹ ಬುದ್ಧಿಯೂ ಕೂಡ ಒಂದಷ್ಟು ಕೆಲಸ ಮಾಡಬೇಕಾಗಿರುತ್ತೆ. ಅದನ್ನು ಮೀರಿ ಅಥವಾ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸಲಿಕ್ಕೆ ಹೋಗಿ ಈ ರೀತಿಯ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.